ರಾಹುಲ್ ಗಾಂಧಿ ಅವ್ರಿಗೆ ಮತ್ತ ಪೌರತ್ವ ಕುಣಿಕಿ ಗಟ್ಟಿಯಾಗೈತಿ. ಕ್ಲೋಸ್ ಆಗಿ ಹೋಗಿದ್ದ ಪೌರತ್ವದ ಕೇಸ ಈಗ ಮತ್ತ ರೀಓಪನ್ ಆಗೈತಿ. ವಿಘ್ನೇಶ್ ಶಿಶಿರ್ ಅವರು 200 ಪುಟದಷ್ಟ ದಾಖಲನ್ನ ಅದ್ರ ಜೋಡಿ ವಿಡಿಯೋಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡ್ಯಾರ. ಬ್ರಿಟಿಷ್ ಪಾಸ್ಪೋರ್ಟ್ ಬಳಸಿ ವಿಯೆಟ್ನಾಂಗ ರಾಹುಲ್ ಗಾಂಧಿ ಹೋಗಿದ್ಯಾಕ? ಈ ಕಡೆ ಭಾರತೀಯ ಅಂತಾನು ಹೇಳಬೇಕು, ಆ ಕಡೆ ಬ್ರಿಟಿಷ್ ಪಾಸ್ಪೋರ್ಟು ಯೂಸ್ ಮಾಡಬೇಕು. ಇದು ಯಾಕೆ ರಾಹುಲ್ ಗಾಂಧಿ ಅವ್ರು ಹಿಂಗ? ರೀಓಪನ್ ಆಗಿರೋ ಈ ಕೇಸ ರಾಹುಲ್ ಗಾಂಧಿ ಅವ್ರಿಗೆ ಮತ್ತೊಂದು ಸಂಕಷ್ಟ ತಂದಿಟ್ಟೈತಿ. ರಾಹುಲ್ ಗಾಂಧಿ ಅವರ ಪೌರತ್ವದ ಕೇಸ ಮತ್ತೆ ರೀಓಪನ್ ಆಗೈತಿ. ಸುದ್ದಿ ನಿಮ್ಗೆಲ್ಲ ಗೊತ್ತೈತ್ರಿ. ರಾಹುಲ್ ಗಾಂಧಿ ಅವರು ಬ್ರಿಟಿಷ್ ಪೌರತ್ವನೂ ಹೊಂದ್ಯಾರ, ಈ ಕಡೆ ಭಾರತೀಯ ಪೌರತ್ವನೂ ಹೊಂದ್ಯಾರ. ಹಿಂಗೆ ಎರಡೂನು ಹೊಂದಿ ಎಲೆಕ್ಷನ್ ಒಳಗೂ ಅವ್ರು ಭಾಗವಹಿಸಬಾರ್ದು. ಯಾವುದಾದ್ರೂ ಒಂದು ಪೌರತ್ವ ಮಾತ್ರ ಹೊಂದಿರಬೇಕು, ಅವ್ರು ಎರಡೆರಡು ಹೊಂದ್ಯಾರ. ಇದು ಕಾನೂನು ಬಾಹಿರ ಅಂತ ಕೇಸ ನಡೆದೈತಿ. 2025 ಮೇ ಒಳಗ ಸರಿಯಾದ ಪ್ರಮಾಣದಾಗ ಸಾಕ್ಷಿಗಳು ಆಧಾರಗಳು ಇಲ್ಲ, ಅದು ಯಾವುದೇ ರೀತಿ ದಾಖಲಾತಿಯನ್ನ ಕರೆಕ್ಟಾಗಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಕೇಸ್ನ ರದ್ದು ಮಾಡಿದ್ರು. ರಾಹುಲ್ ಗಾಂಧಿ ಅವರು ಎರಡೆರಡು ಪೌರತ್ವ ಇಟ್ಕೊಂಡಾರು ಅಂತ ವಿಘ್ನೇಶ್ ಶಿಶಿರ್ ಅನ್ನೋರು ಈ ಅರ್ಜಿನ ಹಾಕಿದ್ರು. ಅವಾಗ ಅವರಿಗೆ ಸರಿಯಾದ ಸಾಕ್ಷ್ಯನ ಒದಗಿಸಕ್ಕಾಗಲ್ದ ಸುಮ್ಮಾಗಿದ್ರು. ಆದ್ರ ಈಗ ಮತ್ತ ವಿಘ್ನೇಶ್ ಶಿಶಿರ್ ಅವರು 200 ಪುಟಗಳಷ್ಟಿರೋ ದಾಖಲೆಯನ್ನ ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಶಾಖೆಗ ದಾಖಲೆ ಮಾಡ್ಯಾರ. ಅದರ ಜೊತೆ ವಿಡಿಯೋಗಳು ಅದಾವಂತ್ರಿ. ರಾಹುಲ್ ಗಾಂಧಿ ಅವರು ಬ್ರಿಟಿಷ್ ಪೌರತ್ವವನ್ನ ಹೊಂದ್ಯಾರು, ಬ್ರಿಟಿಷ್ ಪಾಸ್ಪೋರ್ಟ್ ಅವ್ರ ಕಡೆ ಐತಿ. ಅದ ಬ್ರಿಟಿಷ್ ಪಾಸ್ಪೋರ್ಟ್ನ ಯೂಸ್ ಮಾಡಿಕೊಂಡು ವಿಯೆಟ್ನಾಂಗ ಮೊನ್ನೆ ಅಷ್ಟ ಹೋಗ್ಯಾರ ಅಂತ ಅವ್ರ ಕಡೆ ಸಾಕ್ಷಿ ಆಯ್ತಂತ. ವಿಘ್ನೇಶ್ ಅವರು ಸಲ್ಲಿಸಿರುವಂತ ಎಲ್ಲಾ ಸಾಕ್ಷಿ ಆಧಾರಗಳನ್ನ ನೋಡಿದ ಮೇಲೆ ಕೋರ್ಟ್ ಕೇಸ್ನ ಮತ್ತೆ ರೀಓಪನ್ ಮಾಡೈತಿ. ಈ ವಿಚಾರಣೆ ಈಗಾಗಲೇ CBI ತನಿಖೆ ಒಳಗೂ ಐತಿ. ಆದ್ರೆ ಇಲ್ಲಿ ತನಕ ಯಾವುದೇ ರೀತಿಯಾದಂಥ ಸಾಕ್ಷಿಗಳಾಯ್ತು, ನಿಜವಾಗ್ಲೂ ರಾಹುಲ್ ಗಾಂಧಿ ಅವರು ಪೌರತ್ವ ಪಡ್ಕೊಂಡಾರೇನು ಬ್ರಿಟಿಷರದು, ಅದು ನಾವು ಕರೆಕ್ಟಾಗಿ ರುಜುವಾತಾಗುವಲ್ತು. ಈಗ ರೀಓಪನ್ ಆದ್ಮೇಲೆ ಮತ್ತೆ ತನಿಖೆ ನಡೀತೈತಿ, ಸಾಕ್ಷಿ ಆಧಾರಗಳ ಪರಿಶೀಲನೆ ನಡೀತೈತಿ. ನಿಜವಾಗ್ಲೂ ರಾಹುಲ್ ಗಾಂಧಿ ಅವರು ಬ್ರಿಟಿಷ್ ಪೌರತ್ವ ಹೊಂದಿದ್ರು ಅಂದ್ರೆ ಭಾರತೀಯ ಪೌರತ್ವವನ್ನು ರದ್ದು ಮಾಡಬೇಕು ಅನ್ನೋ ಕೂಗುಗಳು ಅದಾವು. ಅದು ಏನೇನು ಆ್ಯಕ್ಷನ್ ತಗೊಂತಾರೋ, ಅದು ಏನು ಸುದ್ದಿ ಕರೆಕ್ಟಾಗಿ ಕ್ಲಿಯರ್ ಆಗಿ ನಿಜವಾಗ್ಲೂ ಏನೈತಿ ಸತ್ಯಾಂಶ ನಿಜಾಂಶ ಹೊರಗೆ ಬರ್ತೈತೇನು ನೋಡಬೇಕು. ಆದ್ರೆ ಈ ಒಂದು ಕೇಸ್ ರೀಓಪನ್ ಆಗೋದ್ರ ಮುಖಾಂತರ ರಾಹುಲ್ ಗಾಂಧಿ ಅವ್ರಿಗೆ ಪೌರತ್ವ ಕುಣಿಕೆ ಮತ್ತಷ್ಟು ಗಟ್ಟಿಯಾಗಿ ಬಿಕ್ಕೊಂಡೈತಿ. ಬಟ್ ಇಲ್ಲಿ ಒಂದು ಪಾಯಿಂಟ್ ಐತಿ ನೋಡ್ರಿ, ಹೆಂಗೆ ಮುಂದುವರೆದೈತಿ ಜಗತ್ತಂದ್ರೆ ಮುಂದುವರೆದ ತಂತ್ರಜ್ಞಾನ ಪ್ರತಿಯೊಂದು ಕ್ಷೇತ್ರದಾಗ ಹೆಜ್ಜೆ ಇಟ್ಟೈತಿ. ಬರೀ ಪ್ರತಿಯೊಂದು ಯಾಕ್ರಿ ಕೋರ್ಟ್ ಕೇಸ್ ಒಳಗೂ ಇನ್ವೆಸ್ಟಿಗೇಷನ್ ಒಳಗೂ ಎಷ್ಟು ಮುಂದುವರೆದೈತಿ. AI ಅಂತ ತಂತ್ರಜ್ಞಾನ ಚಿಟಕಿ ಹೊಡೆಯೋದ್ರೊಳಗೆ ಬಗೆಹರಿಸುವಂಥ ನೈಪುಣ್ಯತೆ ಹೊಂದೈತಿ. ಆದ್ರೂ ರಾಹುಲ್ ಗಾಂಧಿ ಅವರ ಪೌರತ್ವ ಕೇಸ್ ಐತಲ್ಲ, ಇಷ್ಟು ಕ್ಲಮ್ಸಿಯಾಗಿ ಗಂಟಾಗಿ ಕಗ್ಗಂಟಾಗಕ್ಕೆ ಏನು ಕಾರಣ? ಯಾಕೆ ಈ ಟೆಕ್ನಾಲಜಿಗಳ ಮೂಲಕ ಇದನ್ನ ಕಂಡುಹಿಡಿಯೋಕ್ಕಾಗವಲ್ತು? ಮೇ ಬಿ ರಾಹುಲ್ ಗಾಂಧಿ ಅವರು ನೆಹರು ಗಾಂಧಿ ಅವರ ಕುಟುಂಬದ ಕುಡಿ ಅದಾರು ಅನ್ನೋ ಕಾರಣಕ್ಕೆ ಏನರೇ ಕಂಡು ಹಿಡಿಯಕ್ಕಾಗವಲ್ತೋ ಏನೋ, ಯಾರಿಗೆ ಗೊತ್ತು. ದೊಡ್ಡ ಮನೆಯವ್ರ ವಿಷಯ ನಮ್ಗೆ ಯಾಕ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.